ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಾಜಿ, ನಾನು ಆಕ್ಸಿಡೆಂಟ್ ಮಾಡಿದ್ದು ಅವ್ರಿಗ. ಅವಾಗಿಂದ ನಾನು ಬಡ್ಕೊಂಡು ಸಾಯ್ತಾ ಇರೋದು ಅದನ್ನೇ ಅಲ್ವಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಿದೆ. ನೀನು ಅವಳ ಜೊತೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ಯಲ್ಲ, ನಿನಗೆ ಏನು ಹೇಳ್ಬೇಕಲ್ಲ ನಾನಲ್ಲಿ? ನೀನೇನಾದ್ರು ದಿಟ ಹೇಳಿದ್ರೆ ನಿನ್ ಒಂದು ಒಳಿ ಕಾಕ್ತಾರಕಲ್ಲ, ಆಮೇಲೆ ಏನ ಮಾಡಕ್ಕಾಯ್ತದೆ? ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳ್ಸಿದ್ದೀನಿ. ಅಪ್ಪಾಜಿ, ಅವತ್ತು ಆಕ್ಸಿಡೆಂಟ್ ಆದವ್ರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ಮ. ಅವ್ರು ಹುಷಾರಾಗವ್ರೆ ಅಂತ ನೀವೇ ಅಂದ್ರಿಯಲ್ಲ ಅಪ್ಪಾಜಿ. ಆಸ್ಪತ್ರೆಲ್ಲೂ ಆ ಡಾಕ್ಟ್ರು ಅವ್ರು ಚಂದಾಗವ್ರೆ, ಅದಕ್ಕೆ ಡಿಸ್ಚಾರ್ಜ್ ಮಾಡ್ಮು ಅಂತ ಹೇಳಿದ್ರಲ್ಲ. ಲೇ, ಅದೆಲ್ಲ ನೀನ್ ಸಮಾಧಾನಕ್ಕೆ ಮಾಡಿದ್ದು ಕಲ. ಅವತ್ತು ನೀನ್ ಇದ್ದಿದ್ದ ಪರಿಸ್ಥಿತಿಲಿ ಅದನ್ನೆಲ್ಲ ನೀನ್ ತಡ್ಕತಾ ಇರ್ಲಿಲ್ಲ. ಅದಕ್ಕೆ ನಾನೇ ಸುಳ್ಳು ಹೇಳಿ ನಿನ್ನ ಸಮಾಧಾನ ಪಡಿಸಿದ್ದು. ಲೇ ಸಿದ್ದೇಗೌಡ, ನೋಡ್ಲಾ, ನಾನೀಗ ನೀನು ಏನು ಹೇಳ್ತಾ ಇವನೋ ಅವೆಲ್ಲ ನಿನ್ಗೊಳ್ಳೋದಕ್ಕೆ ಕಲ. ಇನ್ಮೇಲೆ ಈ ಕೇಸ್ ವಿಷಯ ಎಲ್ಲ ಬಿಟ್ಬಿಟ್ಟು ತೆಪ್ಪಗಿದ್ಬಿಡ್ಲ. ಲೈ, ಅವಳೇನಾದ್ರು ಕೇಳಿದ್ರೆ ನೀನ್ ಏನು ಹೇಳಕ್ ಹೋಗ್ಬೇಡಕಲ್ಲ. ನೋಡ್ಲಾ, ಏನೇನೋ ಎಡ್ವರ್ಟ್ ಮಾಡ್ಬಿಟ್ಟು ಎಲ್ಲ ನಂಗೆ ಕುಪ್ಕೆ ತಂದ್ಬಿಡ್ಬೇಡಕಲ್ಲ. ಲೈ ಸಿದ್ದೇಗೌಡ, ಈಗ ತಾನೇ ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀವಿ ಕಲ. ಲೈ, ಹುಲಿ ಇದ್ದಂಗೆ ಇಲ್ದಲ್ಲ ನೀನ್. ಲೈ, ಈಗ ನೋಡಿದ್ರೆ ಎಲ್ಲ ಗುಳ್ಳು ನದಿ ತರ ಕೆಲಸ ಮಾಡ್ತಾ ಇದೆಯಲ್ಲ. ತಪ್ಪೇರಿಕೆ. ಎಲ್ಲೋಗಿದ್ರಿ? ಕಾಣಿಸ್ಲೇ ಇಲ್ಲ. ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ತುಂಬಾ ಬೇಜಾರಲ್ಲಿರೋ ಹಾಗಿದೆ. ಅದು ಏನಿಲ್ಲ ಮೇಡಮವ್ರೆ, ಹುಸಿ ತಲೆನೋವ್ತದೆ ಅಷ್ಟೇ. ಅಯ್ಯೋ ಹೌದಾ? ನಿಮಗೆ ಯಾಕೆ ತಲೆನೋವು ಬಂತು? ಗೊತ್ತಿಲ್ಲ ಮೇಡಮವ್ರೆ, ಬಿಡಿ. ಸರಿ ಬನ್ನಿ, ಊಟ ಮಾಡಿ. ಬೇಡ ಮೇಡಮವ್ರೆ, ನನಗೆ ಹೊಟ್ಟೆ ಹಸುವಾಗ್ತಿಲ್ಲ. ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಯ್ತದೆ. ಹಾ, ನಿಮಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನೆನ್ನೆ ನಾನು ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಸೌಪರ್ಣಿಕಾನು ಬಂದಿದ್ರು. ಇನ್ಸ್ಪೆಕ್ಟರು ಯಾರಾದ್ರೂ ದೊಡ್ಡ ವ್ಯಕ್ತಿ ಹತ್ರ ಫೋನ್ ಮಾಡಿಸಿದ್ರೆ ಕೇಸ್ ಮುಂದುವರಿಯುತ್ತೆ ಅಂತ ಹೇಳಿದ್ದಕ್ಕೆ ಸೌಪರ್ಣಿಕಾ ಅವ್ರಿಗೆ ಗೊತ್ತಿರೋ ಮಿನಿಸ್ಟರ್ ಹತ್ರ ಫೋನ್ ಮಾಡಿಸಿ ಕೇಸ್ ಬೇಗ ಮುಂದುವರಿಸಿ ಅಂತ ಹೇಳಿಸಿದ್ರು. ಈಗ ಯಾರ್ಯಾರು ತಗೋ ಹೇಳ್ಸಿ ವಿಚಾರಣೆ ಮಾಡಿಸಿ ನಾನೇ ಈ ಆಕ್ಸಿಡೆಂಟ್ ಮಾಡಿದವನು ಅಂತ ಗೊತ್ತಾಗೋದ್ರೆ ನೀವು ನನ್ನ ಕ್ಷಮಿಸಿರಿಯಾ ಮೇಡಮವ್ರೆ? ನಮ್ಮ ಜೊತೆ ಸೌಪರ್ಣಿಕಾ ಅವರು ಕೈ ಜೋಡಿಸಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಮೇಡಮವ್ರೆ, ಈ ವಿಷಯ ನಮ್ಮ ಆಮೇಲೆ ಮಾತಾಡಮ್ಮ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ತುಂಬಾ ತಲೆನೋಯ್ತಿದೆ. ಇವ್ರು ಯಾಕೆ ಇಷ್ಟು ಸಪ್ಪಗಿದ್ದಾರೆ? ಮೇಡಮವ್ರೆ, ನಮ್ಮ ಅಪ್ಪಾಜಿ ಬಂದು ಕರೆದಾಗ ನೀವು ಮನೆಗೆ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ನೀವು ಬಂದ್ಬಿಟ್ರಲ್ಲ. ನಾನು ಯಾಕೆ ಬರಲ್ಲ ಅಂತ ಅಂದ್ಕೊಂಡ್ರಿ? ಅದೇ ಮೇಡಮವ್ರೆ, ನಮ್ಮ ಮನೆಯವರೆಲ್ಲರೂ ನಿಮಗೆ ಅವಮಾನ ಮಾಡೋರೆ, ಎಷ್ಟು ನೋವು ಕೊಟ್ಟವ್ರೆ. ಮತ್ತೆ ಇಲ್ಲಿಗೆ ಬಂದರೆ ಮತ್ತೆ ನೀವು ನೋವಲ್ಲೇ ಕಳಿಬೇಕಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ನನ್ನ ನೋವಿಗಿಂತ ಇನ್ನೊಬ್ರು ನೋವು ದೂರ ಮಾಡಬೇಕು ಅನ್ನೋದು ಮುಖ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಹೇಳ್ತಿದ್ದೀರಾ ಮೇಡಮವ್ರೆ? ಏನಾಯ್ತು? ಯಾಕೊಂಥರ ಇದ್ದೀರಾ? ಏನಿಲ್ಲ ಅದಕ್ಕೆ, ಅದು ನೀವು ಸಿದ್ದೇಗೌಡರು ಮನೆಯಿಂದ ಹೊರಗಡೆ ಬಂದಮೇಲೆ ದೊಡ್ಡ ಗೌಡರು ಊಟ ತಿಂಡಿ ಬಿಟ್ಬಿಟ್ಟವ್ರಂತೆ. ಅದು ಅಲ್ದೆಯ ಗೌಡ್ರು ಈಟೊಂದು ಕಷ್ಟಪಡ್ತಾ ಇರೋದು ನೋಡಿ ಇನ್ನೂ ಸ್ಯಾನ ಯೋಚನೆ ಮಾಡೋಕ್ಕೆ ಶುರು ಮಾಡವ್ರಂತೆ. ನೋಡಿ ಅದಕ್ಕೆ, ನೀವು ಆ ಮನೆ ಸೊಸೆಯಾಗಿ ನಿಮ್ಮ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀರೋ ನೋಡಿ. ಒಟ್ನಾಗೆ ಎಲ್ಲ ಸೊರಗಬೇಕು ಆಟೆಯ. ಅಂದರೆ ಅಪ್ಪಾಜಿ ಹಿಂಗೆಲ್ಲ ಮಾಡಿದಾರಾ? ಹೌದು ಸಿದ್ದು ಅವರೇ,
ನಿಮ್ಮನ್ನು ಹೆತ್ತವ್ರವರು, ನಿಮ್ಮ ಒಳ್ಳೆ ದಿನ ಬಯಸೋರವರು. ನೀವು ಚೆನ್ನಾಗಿರಲಿ ಅಂತ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವ್ರು ನೋವು ಅನುಭವಿಸೋದು ಸರಿನಾ ಹೇಳಿ? ಅದಕ್ಕೆ ನನಗಾಗಿರೋ ನೋವು ಅವಮಾನ ಸಹಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡೆ. ಥ್ಯಾಂಕ್ಸ್ ಮೇಡಮ್ ಅವರೇ. ಆದರೆ ಅಪ್ಪಾಜಿ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲೇ ಗೊತ್ತಾಯ್ತದೆ ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ಕೊಂಡವ್ರೆ ಅಂತ. ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಲೈ ಸಿದ್ದೇಗೌಡ, ಯಾಕಲ ಹಿಂಗಾಡ್ತಿದ್ದಿ? ಏನ್ಲಾಯ್ತು ನಿನಗೆ? ಅಪ್ಪಾಜಿ ನನಗೆ ಕ್ಷಮಿಸ್ಬಿಡಿ ಅಪ್ಪಾಜಿ. ನಿಮಗೆ ನನ್ನ ಮೇಲೆ ಈಟೊಂದು ಪ್ರೀತಿ ಐತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಲೈ ಸಿದ್ದೇಗೌಡ, ನೀನು ನನ್ನ ಮಗ ಕಲ, ಅದು ಅಲ್ಲದೆ ನನ್ನ ಮುಂದಿನ ವಾರಸ್ದಾರ ಕಲ ನೀ ಅಲ್ಲ. ನಿನ್ನ ಮೇಲೆ ಪ್ರೀತಿ ತೋರಿಸ್ತೀನಿ, ಯಾರ ಮೇಲೆ ತೋರಿಸ್ಲಾ ನೀನು? ಹುಚ್ಚಪ್ಪ, ಈಗಷ್ಟೇ ವಿಷಯ ಗೊತ್ತಾಯ್ತು. ಆದರೂ ನೀವು ನನಗೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರಿ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸು ತಡಿಲಿಲ್ಲ ಅಪ್ಪಾಜಿ. ನಿಮ್ಗೆ ಒಳ್ಳೇದಾಗಬೇಕು ಅಂತ ಬಯಸೋ ನನಗೆ ಈ ವಿಷಯ ಎಲ್ಲ ಗೊತ್ತಾಗಬೇಕೆ ನನಗೆ ಹೆಂಗೆ ಆಗಬೇಡ ಹೇಳಿ? ಲೈ ಸಿದ್ದೇಗೌಡ, ನೋಡ್ಲ, ಒಂದೆರಡು ದಿನ ಊಟ ತಿಂಡಿ ಬಿಟ್ಟರೆ ಏನೂ ಆಗೋಕ್ಕಿಲ್ಲ ಕಲ. ನೋಡ್ಲ, ನಾನು ಊಟ ತಿಂಡಿ ಬಿಟ್ಟು ದೇವ್ರು ವ್ರತ ಮಾಡಿದ್ದಕ್ಕಲ್ವಲ್ಲ, ಆ ವ್ರತ ದೇವ್ರಿಗೆ ತಲುಪಿದ್ದಕ್ಕಲ್ವಲ್ಲ ನೀವಿಬ್ಬರು ಮತ್ತೆ ಮನೆಗೆ ಬರೋಂಗಾಗಿದ್ದು. ನಂಗೆ ಆಟ ಸಾಕಲ್ಲ. ಆಮೇಲೆ ಆಗಲೇ ನಾನು ಹೇಳಿದ್ನಲ್ಲ, ಅದನ್ನ ಜ್ಞಾಪಕ ಇಟ್ಕೊ. ನೀನು ಮುಂದಕ್ಕೆ ಬಹು ಹುಷಾರಾಗಿರ್ಬೇಕಲ್ಲ. ನೋಡು, ಇನ್ನೂ ಒಂದು ಕಿತ ಹೇಳ್ತಾ ಇವನೇ, ನೀನು ಇನ್ನು ಮುಂದಕ್ಕೆ ಬಹು ಹುಷಾರಾಗಿರ್ಬೇಕಲ್ಲ. ಸರಿ ಅಪ್ಪಾಜಿ. ಸಿದ್ದು ಅವರೇ, ಎದ್ದೇಳಿ, ಒಂದು ಸ್ವಲ್ಪ ಊಟ ಮಾಡ್ತೀರಂತೆ. ನಂಗೆ ಬೇಡ ಮೇಡಮ್ ಅವರೇ, ನಂಗೆ ಯಾಕೋ ಹೊಟ್ಟೆ ಹಸಿತಿಲ್ಲ. ಹಸಿವಿಲ್ಲ ಅಂದರೆ ಹೇಗೆ? ಬೆಳಗಿಂದ ನೀವೇನು ತಿಂದಿಲ್ಲ. ಈಗ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಈಗ ನೀವು ತಿಂದೇ ಹೋದರೆ ಇನ್ನೂ ಸುಸ್ತಾಗುತ್ತೆ. ನನ್ನ ಮಾತು ಕೇಳಿ, ಒಂದು ಸ್ವಲ್ಪ ತಿನ್ನಿ. ನಂಗೆ ಬೇಡ ಅಂತ ಹೇಳಿದ್ದಲ್ಲ ಮೇಡಮ್ ಅವರೇ. ನಂಗೆ ಏನಾದ್ರು ಹೊಟ್ಟೆ ಹಸಿವಾದ್ರೆ ನಾನು ಹೋಗಿ ಹಾಕೋತಿದ್ದೀನಿ. ಹಾಗಲ್ಲ ಸಿದ್ದು ಅವರೇ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಲ್ಗಕ್ಕೆ ಬಿಟ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.